ಬೆಂಡೆಕಾಯಿ ಕೆಲವು ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ನಾವಿವತ್ತು ಈಸಿಯಾಗಿ ಟೇಸ್ಟಿ ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಅರ್ಧ kg ಅಷ್ಟು ಬೆಂಡೆಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒರೆಸಿ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸಣ್ಣ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ತೊಗೊಳ್ಳಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಕರಿಬೇವು ತೊಗೊಳ್ಳೋಣ. ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಮಿಕ್ಸ್ ಮಾಡಿರೋ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಈಗ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಬೆಂಡೆಕಾಯಿ ತಗೊಳ್ಳೋಣ. ಚೆನ್ನಾಗಿ ಒಂದು ಸರ್ತಿ ಸಾಫ್ಟ್ ಆಗೋವರೆಗೂ ಅದನ್ನು ಹುರ್ಕೋಬೇಕು. ಈಗ ಬೆಂಡೆಕಾಯಿ ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ಸ್ವಲ್ಪ ಹುಣಸೆ ಹುಳಿ ಹಾಕೋಣ. ಇದರಲ್ಲೇ ಸ್ವಲ್ಪ ಮಗ್ಗಿಸ್ಬೇಕು ಬೆಂಡೆಕಾಯಿ. ಇವಾಗ ಸ್ವಲ್ಪ ಅಂಟೆಲ್ಲ ಹೋಗುತ್ತೆ ಅದು. ನೋಡಿ, ಹುಣಸೆ ಹುಳಿಯಲ್ಲೇ ಸ್ವಲ್ಪ ಸಾಫ್ಟ್ ಆಗಿದೆ ಬೆಂಡೆಕಾಯಿ. ಇದಕ್ಕೀಗ ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಈ ಹುಳಿ ನೀರಿನಲ್ಲೇ ಬೆಂಡೆಕಾಯಿ ಸ್ವಲ್ಪ ಬೇಯಲಿ. ಅಷ್ಟರಲ್ಲಿ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬೆಂಡೆಕಾಯಿ ಬೇಯ್ತಾ ಇರೋವಾಗಲೇ ಸ್ವಲ್ಪ ರುಚಿಗೆ ಉಪ್ಪು ಆ್ಯಡ್ ಮಾಡಿಬಿಡೋಣ. ಒಂದು 2 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಾನು. ಈಗ ರುಬ್ಬಕ್ಕೆ ತೊಗೊಂಡಿರೋ ಮಸಾಲೆ ಐಟಮ್ಸ್ ಒಂದೊಂದೇ ನೋಡ್ತಾ ಹೋಗೋಣ. ಇದೊಂದು 2 ಟೀ ಸ್ಪೂನು ಎಳ್ಳು ತೊಗೊಂಡು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇದೊಂದು ಈರುಳ್ಳಿ ಹುರಿದಿರೋದು, ಹಸಿ ಈರುಳ್ಳಿ ಒಂದು ಅರ್ಧ ಪೀಸು, ಸಾಂಬಾರು ಪೌಡ್ರ್ 2 ಸ್ಪೂನು, ಹುರ್ಗಡ್ಲೆ 2 ಸ್ಪೂನು, ಕೊಬ್ಬರಿ ಒಂದು ಅರ್ಧ ಬಟ್ಲಷ್ಟು, ಮತ್ತು ಬೆಲ್ಲ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ತಗೊಂಡು ಒಂದೊಂದು ರುಬ್ಕೊಳ್ಳೋಣ. ಈಗ ಎಲ್ಲ ಸಾಮಗ್ರಿಗಳನ್ನ ಮಿಕ್ಸಿ ಜಾರ್ಗೆ ತೊಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ರೆಡಿಯಾಗಿದೆ. ಬೆಂಡೆಕಾಯಿ ಕೂಡ ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಪೇಸ್ಟ್ ಆ್ಯಡ್ ಮಾಡೋಣ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ಜಾರಲ್ಲಿರೋದು ಸ್ವಲ್ಪ ನೀರು ತಗೋತಾ ಇದ್ದೀನಿ, ತೊಳೆದಿರೋದು. ಸ್ವಲ್ಪ ಅಂಟು ಕೂಡ ಇಲ್ಲ. ಬೆಂಡೆಕಾಯ್ದು ಒಂಚೂರು ಅಂಟು ಗೊತ್ತಾಗಲ್ಲ. ಇದನ್ನು ಚೆನ್ನಾಗಿ ಬಾಯ್ಲ್ ಆಗಿಬಿಡೋಣ. ಈಗ ಮೊದಲನೇ ಕುದಿಯಾಗಿ 2ನೇ ಕುದಿ ಬರ್ತಾಯಿದೆ. ಸೊ ಈಗ ನಮ್ಮ ಗೊಜ್ಜು ರೆಡಿ ಆಯಿತು. ಬೆಂಡೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ನಮ್ಮ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು. ಸೊ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು, ಮುದ್ದೆ, ತುಪ್ಪ ಮತ್ತು ಚಪಾತಿ ಎಲ್ಲದ್ರ ಜೊತೆನೂ ಸವಿಯೋಕ್ಕೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.